ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಸ್ ಬ್ಲಾಗ್ ಇನ್ ಕನ್ನಡ. ಇವತ್ತು ರಂಗೋಲಿ ಕಾಂಪಿಟೇಷನ್ ಹಾಗೆ ಡ್ರಾಯಿಂಗ್ ಕಾಂಪಿಟೇಷನ್ ಬ್ಲಾಗ್ ಆಗಿರುತ್ತೆ. ಇವತ್ತಿಗೆ ಅಣ್ಣಮ್ಮ ದೇವಿ ಬಂದು ನಮ್ಮ ರೋಡಿಗೆ 3 ದಿನ ಆಯಿತು. ಇವತ್ತು ಸಂಜೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಬೆಳಗ್ಗೆ 10 ಕಾಲ ಹಾಗೆ ರಂಗೋಲಿ ಕಾಂಪಿಟೇಷನ್ ಕೂಡ ಹಮ್ಮಿಕೊಂಡಿದ್ರು. ನಮ್ಮ ಓನರ್ ಆಂಟಿ ರಂಗೋಲಿನ ಬಿಟ್ಟಿದ್ದು, ಹಾಗೆ ಕಲರ್ನೆಲ್ಲ ಸುಮ್ಮನೆ ನಾನು ಕೂಡ ಹಾಕ್ತಾ ಇದ್ದೀನಿ. ಇನ್ನು ಈ ರಂಗೋಲಿ ಫಸ್ಟ್ ಪ್ರೈಸ್ ಬಂದಿದ್ದಂಥ ರಂಗೋಲಿ ನಮ್ಮ ಮನೆಯ ಪಕ್ಕದ ಮನೆಯವರು. ನೋಡ್ಬೋದು, ನಾನು ಮನೆಯೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋಷ್ಟರೊಳಗೆ ಆಲ್ರೆಡಿ ರಂಗೋಲಿನ ಶುರು ಮಾಡ್ಕೊತಾ ಇದ್ದಾರೆ. ಹಾಗೆ ನಮ್ಮ ಓನರ್ ಆಂಟಿನೂ ಕೂಡ ಬಂದು ಫಟಾಫಟ್ ಅಂತ ರಂಗೋಲಿನ ಸ್ಪೀಡಾಗಿ ಬಿಟ್ಟಿದ್ದಾಯಿತು. ಇನ್ನು ಯಾರೆಲ್ಲ ಕಾಂಪಿಟೇಷನ್ ಅಟೆಂಡ್ ಆಗ್ತಿದ್ದಾರಲ್ಲ, ಅವರೆಲ್ಲರೂ ಅವ್ರವ್ರ ಮನೆ ಮುಂದೆನೇ ನೀರು ಹಾಕಿ ರಂಗೋಲಿನ ಬಿಡ್ತಾ ಇದ್ದಾರೆ ಅಷ್ಟೇ. ಮತ್ತು ಅದಕ್ಕಂತಲೇ ಪೆಸಿಫಿಕ್ಕಾಗಿ ಸ್ಪೇಸ್ ಏನೂ ಮಾಡಿಲ್ಲ. ಇನ್ನು ಮನೆ ಕೆಲಸ ಪೂಜೆ ಎಲ್ಲ ಮುಗಿದ ನಂತರ ನಾನು ಕೂಡ ತಿಂಡಿ ತಿಂದ್ಕೊಂಡು ಇನ್ನು ಕಲರ್ ಹಾಕೋದಕ್ಕೆ ಹೋಗಿದ್ದೀನಿ. ನಮ್ಮ ಮನೆ ಮುಂದೆ ತುಂಬ ಸಿಂಪಲ್ಲಾಗಿ ಹಾಗೆಯೇ ತುಂಬ ಡಿಫ್ರೆಂಟ್ ಕಲರ್ ಯೂನಿಕ್ಕಾಗಿ ನಾವು ರಂಗೋಲಿನ ಹಾಕಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಬೇರೆಯವ್ರ ಮನೆ ಮುಂದೆನೂ ಕೂಡ ತುಂಬ ಡಿಫ್ರೆಂಟ್ ಆಗಿರುವಂಥ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕಿದರು. ನನಗಂತೂ ಎಲ್ಲ ರಂಗೋಲಿನೂ ಕೂಡ ತುಂಬಾ ಇಷ್ಟ ಆಯಿತು. ಇನ್ನು ಈ ರಂಗೋಲಿಗಿಂತ ಹೆಚ್ಚಾಗಿ ಮಕ್ಕಳುಗಳು ರಂಗೋಲಿಗಳನ್ನ ಹಾಕ್ತಾಯಿದ್ರು. ಅದಂತೂ ಹೇಳೋದೇ ಬೇಡ. ಅವ್ರಿಗೆ ಹೆಂಗೆ ಅನಿಸುತ್ತೋ, ಯಾವುದೇ ಥರ ಭಯ ಇಲ್ಲದೆ, ಯಾರು ಏನಂತಾರೆ ಹೆಂಗಂತಾರೆ ಇದೇನು ತಲೆಯಲ್ಲಿ ಇಟ್ಕೊಳ್ದೆ ಅವ್ರಿಗೆ ಹೆಂಗೆ ಬೇಕೋ ಅದನ್ನು ಕಾನ್ಫಿಡೆನ್ಸಿಂದ ರಂಗೋಲಿನ ಬಿಟ್ಟು ಕಲರ್ ಹಾಕ್ತಾರಲ್ಲ, ಅದಂತೂ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಬಟ್ ಆದರೆ ತುಂಬ ಮಕ್ಕಳು ಎಲ್ಲರೂ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಹೋಗಿದ್ದರಿಂದ ಇಲ್ಲಿ ಮಕ್ಕಳು ಕಾಣಿಸ್ಕೋತಾ ಇಲ್ಲ. ಡ್ರಾಯಿಂಗ್ ಕಾಂಪಿಟೇಷನ್ ಕೂಡ ಕಂಟಿನ್ಯೂಸ್ ಆಗಿ ಹಾಗೆ ಬ್ಲಾಗ್ ಶೂಟ್ ಮಾಡಿದ್ದೀನಿ, ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ಹಾಗೆ ಈ ರೀತಿ ರಂಗೋಲಿನ ಹಾಕ್ತಾ ಇದ್ದಾರೆ ನೋಡಿ, ಅಂದರೆ 2 ಎಳೆ ರಂಗೋಲಿ ಅಂತ ಕರೀತಾರೆ. ಇದನ್ನು ನಾನು ಹಾಕ್ತೀನಿ ಸುಲಭವಾಗಿ. ಆದರೆ ಈ ಚುಕ್ಕಿ ರಂಗೋಲಿ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಹಾಗೆ ನನಗೆ ಅಷ್ಟು ರೂಢಿನೂ ಕೂಡ ಇಲ್ಲ. ಇನ್ನು ನನ್ನ ಮನೆ ಮುಂದೆ ಪುಟ್ಟದಾದ ರಂಗೋಲಿಗೆ ಕಲರ್ ಹಾಕ್ತಿದ್ದಾಳೆ ನನ್ನ ಮಗಳು. ನೋಡ್ಬೋದು, ಇವಳು ನನ್ನ ಮಗಳು ವೈಟ್ ಲಂಗ ಬ್ಲೌಸ್ ಹಾಕ್ಕೊಂಡಿದ್ದಾಳೆ ನೋಡಿ. ಅವಳಿಗೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿರಬೇಕು, ಕೂದಲಿಗೆ ಹೂವನ್ನ ಮುಟ್ಕೋಬೇಕು, ಅಂದರೆ ಬಳೆ ಹಾಕ್ಕೋಬೇಕು, ವಾಲೆ ಹಾಕ್ಕೋಬೇಕು, ಜಡೆ ಹಾಕ್ಕೋಬೇಕು, ಈ ರೀತಿ ಅವಳ ಒಂದು ಯಾವಾಗಲೂ ಇರೋದಕ್ಕೆ ಇಷ್ಟಪಡ್ತಾಳೆ. ಆ್ಯಂಡ್ ಈ ಕಡೆ ಡ್ರಾಯಿಂಗ್ ಕಾಂಪಿಟೇಷನ್ ಕೂಡ ಆಗ್ತಾಯಿತ್ತು. ನೋಡ್ಬೋದು, ಮಕ್ಕಳು ಡಿಫ್ರೆಂಟ್ ಆಗಿರುವಂಥ ಡ್ರಾಯಿಂಗ್ಸ್ನ ಬಿಡ್ತಾಯಿದ್ರು. ತುಂಬ ಚಿಕ್ಕ ಮಕ್ಕಳು, ಅಂದರೆ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಹೆಂಗೆ ಬೇಕೋ ಹಂಗೆ ಬಿಡಿಸ್ತಿದ್ರು. ಬಟ್ ಅದೇ ಚೆಂದ ಅನಿಸುತ್ತೆ. ಇನ್ನು ಥರ್ಡ್ ಫೋರ್ತ್ ಈ ಥರ ಇರೋರೆಲ್ಲ ತುಂಬ ಸೀರಿಯಸ್ ಆಗಿ ತೊಗೊಂಡು ತುಂಬ ಡಿಫ್ರೆಂಟಾಗಿ ಡ್ರಾಯಿಂಗ್ನ ಮಾಡ್ತಾಯಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತು.
ಇನ್ನು ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಜಡ್ಜ್ಮೆಂಟ್ ಕೊಡೋರು ಕೂಡ ನೋಡ್ತಾ ಇದ್ರು. ಡಿಫ್ರೆಂಟ್ ಆಗಿರುವಂಥ ರಂಗೋಲಿಗಳನ್ನ ನಾನಿವಾಗ ತೋರಿಸ್ತೀನಿ ನೋಡಿ. ಈ ರಂಗೋಲಿ ತುಂಬ ದೊಡ್ಡ ರಂಗೋಲಿ ಆಯಿತು, ಆದರೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಬೇಕಿತ್ತು. ಸೊ ಕಲರ್ ಸಾಲ್ಟೇಜ್ ಬಂದಿದ್ದಂಥ ಕಾರಣಕ್ಕೆ ಕಲರ್ ಸಾಲ್ಟೇಜ್ ಆಗಿತ್ತು. ಇನ್ನು ಇದು ನಮ್ಮ ಮನೆ ಮುಂದೆ ಇರುವಂಥ ರಂಗೋಲಿ ತುಂಬ ಸಿಂಪಲ್ ಆಯಿತು, ಹಾಗೆ ತುಂಬ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು. ಸ್ವಲ್ಪ ಆಪೋಸಿಟ್ ಕಲರ್ನ ಫಿಲ್ ಮಾಡಿದ್ವಿ. ಇನ್ನು ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ತುಂಬ ಇಷ್ಟ ಆಗಿದ್ದಂಥ ರಂಗೋಲಿ ಅಂದರೆ ಒಂದು ಫ್ಲವರ್ ರಂಗೋಲಿನ ಬಿಟ್ಟಿದ್ರು. ಅಂದರೆ ಎಂಟ್ರೆನ್ಸಲ್ಲೇ ಇದೆ ಅವ್ರ ಮನೆ, ಅವರು ಕೂಡ ತುಂಬ ಅದ್ಭುತವಾಗಿ ಬಿಟ್ಟಿದ್ರು. ಈವನ್ ಅವ್ರಿಗೂ ಕೂಡ ಪ್ರೈಸ್ ಸಿಕ್ತು. ಆ್ಯಂಡ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನೋಡಿ ರಂಗೋಲಿಗೆ, ಅವ್ರು ಎಲ್ಲರಿಗೂ ಕೂಡ ಚಿಕ್ಕ ಗಿಫ್ಟು ಕೂಡ ಸಿಕ್ತು. ಇನ್ನು ಫಸ್ಟ್ ಸೆಕೆಂಡ್ ಥರ್ಡ್ ಅವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಗಿಫ್ಟ್ ಸಿಕ್ತು. ಹಾಗೆಯೇ ಮಕ್ಳಿಗೂ ಕೂಡ ಅಷ್ಟೇ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನೋಡಿ ಡ್ರಾಯಿಂಗ್ ಕಾಂಪಿಟೇಷನ್ಗೆ, ಅವ್ರು ಎಲ್ಲರಿಗೂ ಕೂಡ ಗಿಫ್ಟ್ ಸಿಕ್ತು. ಅಂದರೆ ಚಾಕ್ಲೇಟ್ ಸಿಕ್ತು. ಆ್ಯಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ಅವ್ರಿಗೆ ಚಾಕ್ಲೇಟ್ ಕಿಟ್ ಇರುತ್ತೆ ನೋಡಿ, ಇದು ಸಿಕ್ತು. ತುಂಬ ಅಂದರೆ ತುಂಬ ಎಂಕರೇಜ್ಮೆಂಟ್ ಆಗುವಂಥ ಪ್ಲ್ಯಾನ್ ಇದು ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೂ ಹೆಚ್ಚಾಗಿ ನನಗೆ ಗಿಫ್ಟ್ ಕೊಡಲಿಲ್ಲ, ನನ್ನನ್ನು ರೆಕಗ್ನೈಸ್ ಮಾಡಲಿಲ್ಲ ಅನ್ನೋದು ತಲೆಗೆ ಬೇಗನೆ ಬಂದ್ಬಿಡತ್ತೆ. ಯಾಕಂದರೆ ತನ್ನ ಫ್ರೆಂಡ್ಸೇ ರೆಕಗ್ನೈಸ್ ಆದರೆ ಅಥವಾ ತನ್ನ ಫ್ರೆಂಡ್ಸೇ ಏನಾದರೂ ಗಿಫ್ಟ್ ಬಂತಂದರೆ ನನಗೆ ಬರಲಿಲ್ಲ ಅನ್ನೋದು ಬಂದ್ಬಿಡತ್ತೆ. ಬಟ್ ಎಲ್ಲರಿಗೂ ಕೂಡ ಅವರು ಸಮವಾಗಿ ಹಂಚಿದ್ದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಇನ್ನು ಡ್ರಾಯಿಂಗ್ ಕಾಂಪಿಟೇಷನ್ ಹಾಗೆಯೇ ರಂಗೋಲಿ ಕಾಂಪಿಟೇಷನ್ ಮುಗಿದಿದ ನಂತರ ಅವರೆಲ್ಲ ಡಿಸಿಷನ್ ತಗೊಂಡಿದ್ದಾದ ಮೇಲೆ ಎಲ್ಲ ಮಕ್ಕಳನ್ನು ಒಟ್ಟಿಗೆ ಕರೆದಿದ್ರು. ಇನ್ನು ಇದು ನನ್ನ ಮಗಳು ಹಾಕಿರುವಂಥ ರಂಗೋಲಿ, ಅದು ಕ್ಯೂಟಾಗೇ ಇತ್ತು, ಬಟ್ ಅದು ಕಾಂಪಿಟೇಷನ್ಗೆ ಇನ್ಕ್ಲೂಡ್ ಆಗಿರಲಿಲ್ಲ. ಇನ್ನು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಗಿಫ್ಟ್ಸ್ನ. ಈ ರೀತಿಯಾಗಿ ಇವತ್ತಿತ್ತು. ಇನ್ನು ಸ್ವಲ್ಪ ಹೊತ್ತು ಊಟ ಆದಮೇಲೆ ರೆಸ್ಟ್ ತೊಗೊಂಡ್ರೆ ದೇವರು ಹೊರಡುತ್ತೆ. ನಾನು ಕೂಡ ಮಟ್ಲಕ್ಕಿ ಕೊಟ್ಟು ಪ್ರಸಾದ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಮೊಸರನ್ನ. ಇದನ್ನೆಲ್ಲ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.